ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ ಪೊಲೀಸ್ ಉದ್ಯೋಗಗಳ ಅಧಿಸೂಚನೆಯಲ್ಲಿರುವ ಟಿಪ್ಪಣಿ ಏನು ಹೇಳ್ತದೆ? 400 ಬಿಂದುಗಳ ರೋಸ್ಟರ್ ವ್ಯವಸ್ಥೆ ಅಂದರೆ ಏನು? ಒಳ ಮೀಸಲಾತಿಯಲ್ಲಿ ಬರ್ತಕ್ಕಂಥ 3, 20, 37, 54 ಅಂದರೆ ಏನು? ಈ ನಂಬರ್ಗಳ ಉದ್ದೇಶ ಏನು? ಈ ನಂಬರ್ಗಳ ಮೇಲೆ ಇರ್ತಕ್ಕಂಥ ಸ್ಟಾರ್ ಮಾರ್ಕ್ ಯಾಕೆ ಕೊಟ್ಟಿದ್ದಾರೆ? ಅದರ ಉದ್ದೇಶ ಏನು? ಇಂಥ ಒಂದು ನೂರಾರು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಿರ್ಬೋದು. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 400 ಬಿಂದುಗಳ ಒಂದು ರೋಸ್ಟರ್ ವ್ಯವಸ್ಥೆ ಅಂದರೆ ಏನು ಅಂತ ತುಂಬ ಸರಳವಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈಗ ಏನಿಲ್ಲ, 1, 2, 3, 4, 5, 6 ಈ ಥರ 1ರಿಂದ 400ವರೆಗೆ ಆ 400 ಉದ್ಯೋಗಗಳಿದ್ದಾವೆ ಅಂತ ತಿಳ್ಕೊಳ್ಳಿ. ಈ 400 ಉದ್ಯೋಗಗಳನ್ನ ಯಾವ ರೀತಿ ಹಂಚಿಕೆ ಮಾಡಬೇಕು, ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಿಗೆ, ಹಿಂದುಳಿದ ವರ್ಗದವರಿಗೆ ಮತ್ತು ಸಾಮಾನ್ಯ ವರ್ಗದವರಿಗೆ ಯಾವ ರೀತಿ ನಾವು ಹಂಚಿಕೆ ಮಾಡಬೇಕು ಅನ್ನೋದನ್ನ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಒಂದು ಚಾರ್ಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡಿದೆ. ಆ ಚಾರ್ಟ್ ಪ್ರಕಾರ ಯಾವ ಯಾವ ನಂಬರ್ನ ಉದ್ಯೋಗವನ್ನ ಯಾರಿಗೆ ಕೊಡಬೇಕು, ಯಾವ ನಂಬರ್ನ ಉದ್ಯೋಗವನ್ನ GM ದವರಿಗೆ ಕೊಡಬೇಕು, ಯಾವ ನಂಬರ್ನ ಉದ್ಯೋಗವನ್ನ SC ಗೆ ಕೊಡಬೇಕು, ಯಾವ ನಂಬರ್ನ ಉದ್ಯೋಗವನ್ನ ST ಗೆ ಕೊಡಬೇಕು, ಮತ್ತು ಯಾವ ಉದ್ಯೋಗವನ್ನ ಪ್ರವರ್ಗ 1, 2A, 3B, 3A ಈ ತರ ಕೊಡಬೇಕು ಅಂತ ಹೇಳಿ ಆಲ್ರೆಡಿ ಒಂದು ಚಾರ್ಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಫಾರ್ ಎಕ್ಸಾಂಪಲ್ ನೋಡಿ, ಒಂದನೇ ಉದ್ಯೋಗವನ್ನ ಯಾರಿಗೆ ಕೊಡಬೇಕು, SC ದವರಿಗೆ ಕೊಡಬೇಕು, 2ನೇದು ಪರಿಶಿಷ್ಟ ಜಾತಿಯವರಿಗೆ ಕೊಡಬೇಕು, 3ನೇದು ಸಾಮಾನ್ಯ ವರ್ಗದವರಿಗೆ ಕೊಡಬೇಕು, 4ನೇದು 2A ದವರಿಗೆ ಕೊಡಬೇಕು, 5ನೇದು ಪ್ರವರ್ಗ 1ಗೆ ಕೊಡಬೇಕು. ಈ ತರ ನಂಬರ್ ಪ್ರಕಾರ ಏನ್ ಮಾಡಿದೆ, 1ರಿಂದ 400ವರೆಗೆ ಚಾರ್ಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡಿದೆ. ಆ ಚಾರ್ಟ್ ಪ್ರಕಾರ ಕರ್ನಾಟಕ ಸರ್ಕಾರ ಹೊರಡಿಸಿರುವಂತ ಯಾವುದೇ ಉದ್ಯೋಗಗಳ ಇರಲಿ, ಆ ಉದ್ಯೋಗಗಳನ್ನ ಈ ಒಂದು ಚಾರ್ಟ್ ಪ್ರಕಾರ ಹಂಚಿಕೆ ಮಾಡ್ಬೇಕಂತೇಳಿ ಆಲ್ರೆಡಿ ಒಂದು ಚಾರ್ಟ್ ಅನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದೆ. ಆ ಚಾರ್ಟ್ ಪ್ರಕಾರನೇ ಎಲ್ಲ ಕಾಸ್ಟ್ಗಳು ಕೂಡ ಉದ್ಯೋಗಗಳನ್ನ ಹಂಚ್ತಾ ಹೋಗ್ತಾರೆ. ಸೊ ಇದು ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಒಂದು ಕ್ಲಿಪ್ ಬರ್ತದೆ. ಆ ಕ್ಲಿಪ್ ನಲ್ಲಿ ಒಂದು ಚಾರ್ಟ್ ಇದೆ. ಆ ಚಾರ್ಟ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ರೆಡ್ ಮಾರ್ಕ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಸಿಂಪಲ್ ಆಗಿ ಅರ್ಥ ಆಗ್ತಾ ಹೋಗ್ತದೆ. ಅದನ್ನ ನೋಡ್ಕೊಂಡು ಬನ್ನಿ, ಮತ್ತೆ ನಾನು ಆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಈಗ ನೀವು ಇಲ್ಲಿ ನೋಡಬಹುದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗ ನೇರ ಖಾತೆಯಲ್ಲಿ ವರ್ಟಿಕಲ್ ರಿಸರ್ವೇಷನ್ ಅಂದ್ರೆ 400 ರೋಸ್ಟರ್ ಪಾಯಿಂಟ್ಸ್ ಅಂದ್ರೆ 400 ಬಿಂದುಗಳ ಒಂದು ರೋಸ್ಟರ್ ವ್ಯವಸ್ಥೆ ಏನಿದೆಯಲ್ಲ ಅದನ್ನ ಇಲ್ಲಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಮೊದಲಿಗೆ ಕ್ರಮ ಸಂಖ್ಯೆಗಳನ್ನು ನೋಡಿ, 1, 2, 3, 4 ಅಂತ ಇದೆಯಲ್ಲ, ಅಲ್ಲಿ 1, 2, 3, 4ರಿಂದ ಇಲ್ಲಿ 100ರವರೆಗೆ ಇಲ್ಲಿ ಇದೆ. ಸೊ ಇನ್ನೂ ಒಂದು ಲಿಸ್ಟ್ನಲ್ಲಿ ಅಲ್ಲಿವರೆಗೂ 200ರವರೆಗೆ ಇದೆ. ಅದು 4 ಪೇಪರ್ಗಳು ಇದ್ದಾವೆ. ಸೊ ಜಸ್ಟ್ ನಿಮಗೆ ಅರ್ಥ ಮಾಡಿಸೋಕ್ಕೋಸ್ಕರ ನಾನು ಈ ಒಂದು ಚಾರ್ಟನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನೀವು ತುಂಬ ಸಿಂಪಲಾಗಿ ಅರ್ಥ ಮಾಡಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ, ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇಲ್ಲಿ ಒಂದೊಂದು ರೆಡ್ ಮಾರ್ಕನ್ನು ಟಿಕ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಅಲ್ಲೆಲ್ಲ ಸ್ವಲ್ಪ ನೋಡ್ತಾ ಹೋಗಿ. ಸೊ ಈಗ ನೀವು ಇಲ್ಲಿ ನೋಡ್ಬೋದು, ಪರಿಶಿಷ್ಟ ಜಾತಿ ಅಂದರೆ 1ನೇ ನಂಬರಲ್ಲಿ ಪರಿಶಿಷ್ಟ ಜಾತಿ ಅಂತ ಇದೆ. ನಾನು ಟಿಕ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಪರಿಶಿಷ್ಟ ಜಾತಿ ಅಂದರೆ 1ನೇ ಸೀಟನ್ನು ಪರಿಶಿಷ್ಟ ಜಾತಿಗೆ ಕೊಡಬೇಕಂತ ಇದೆ ಈ ಚಾರ್ಟ್ನಲ್ಲಿ, ಓಕೆನಾ. 2ನೇ ಸೀಟನ್ನು ಯಾರಿಗೆ ಕೊಡಬೇಕು, ಸಾಮಾನ್ಯ ಅರ್ಹತೆ ಇರುವವರಿಗೆ ಅಂದರೆ GMನವ್ರಿಗೆ ಕೊಡಬೇಕಂತ ಇದೆ. 3ನೇದು ಯಾರಿಗೆ ಕೊಡಬೇಕು, ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಂತ ಇದೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಇಲ್ಲಿ 47ನೇ ನಂಬರ್ ನೋಡಿ, ಇಲ್ಲಿ ನಾನು ರೆಡ್ ಮಾರ್ಕ್ ಮಾಡ್ತಾಯಿದ್ದೀನಿ. 47ನೇದು 3Aದವರಿಗೆ ಕೊಡಬೇಕಂತ ಇದೆ. ಮತ್ತು 35ನೇದು 2Bನವ್ರಿಗೆ ಕೊಡಬೇಕಂತ ಇದೆ. ಮತ್ತು ಇಲ್ಲಿ ನೀವು ನೋಡ್ಬೋದು 61ನೇದು 2Bನವ್ರಿಗೆ ಕೊಡಬೇಕಂತ ಇದೆ. ಸೊ ಇಲ್ಲಿ 71ನೇದು ನೋಡಬೇಕು, ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಂತ ಇದೆ. ಇಲ್ಲಿ 91ನೇದು ನೋಡಬೇಕು, 2Aದವರಿಗೆ ಕೊಡಬೇಕಂತ ಇದೆ. 81ನೇದು ನೋಡಿದರೆ ನೀವು ಪರಿಶಿಷ್ಟ ಜಾತಿಯವರಿಗೆ ಕೊಡಬೇಕಂತ ಇದೆ. ಈ ಥರ ಏನು ಮಾಡಿದರೆ ಯಾವ್ಯಾವ ನಂಬರ್ನ ಸೀಟನ್ನು ಯಾವ್ಯಾವ ಕಾಸ್ಟಿಗೆ ಕೊಡಬೇಕು ಅಂತ ಆಲ್ರೆಡಿ ಒಂದು ಚಾರ್ಟನ್ನು ಸರ್ಕಾರ ಪ್ರಿಪೇರ್ ಮಾಡಿ ಇಟ್ಟುಕೊಂಡಿದ್ದೆ. ಈ ಒಂದು ಚಾರ್ಟ್ ಪ್ರಕಾರನೇ ಸರ್ಕಾರದ ಹೊರಡಿಸಿರುವಂಥ ಅಥವಾ ಸರ್ಕಾರದ ಉದ್ಯೋಗಗಳನ್ನು ಹಂಚಿಕೆ ಮಾಡ್ತಾರೆ. ಈ ಒಂದು ಚಾರ್ಟನ್ನು ಎಲ್ಲಿವರೆಗೆ ಪ್ರಿಪೇರ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ 1ರಿಂದ 400ವರೆಗೆ, ಇದರಲ್ಲಿ 100ವರೆಗೆ ಚಾರ್ಟ್ ಇದೆ. ಸೊ ಇದೇ ಥರ ಇನ್ನೂ 3 ಚಾರ್ಟ್ಗಳಿದ್ದಾವೆ. 1ರಿಂದ 100 ಇದೆ, ಇನ್ನೂ ಒಂದರಲ್ಲಿ ಕಂಟಿನ್ಯೂ ಆಗ್ತಾ ಹೋಗ್ತಿದೆ. 1ರಿಂದ 400ವರೆಗೆ ರೋಸ್ಟರ್ ಪಾಯಿಂಟ್ಗಳು ಅಥವಾ ರೋಸ್ಟರ್ ಸೀಟ್ಗಳಂತ ಹೇಳ್ತೀವಿ. ಇದು ಎಲ್ಲ ಸೀಟ್ಗಳ ಲೆಕ್ಕನೇ, 1, 2, 3, 4 ಏನಾದರೂ ಎಲ್ಲ ಸೀಟ್ಗಳ ಲೆಕ್ಕನೇ. ಈ ಒಂದು ಇದರ ಆಧಾರದ ಮೇಲೇ ಸರ್ಕಾರಿ ನೌಕರಿಗಳನ್ನು ಹಂಚಿಕೆ ಮಾಡ್ತಾರೆ. ಯಾವ್ಯಾವ ಕಾಸ್ಟಿಗೆ ಯಾವ್ಯಾವ ಸೀಟ್ಗಳನ್ನು ಕೊಡಬೇಕು ಮತ್ತು ಎಷ್ಟನೇ ನಂಬರ್ ಸೀಟನ್ನು ಯಾವ ಕಾಸ್ಟಿಗೆ ಕೊಡಬೇಕಂತ ಇದೆ. ಈಗ 14ನೇ ನಂಬರ್ ಸೀಟ್ ಇದೆಯಲ್ಲಪ್ಪ, ಅದು ಸಾಮಾನ್ಯ ಅರ್ಹತೆ ಇರೋ ಅಂದರೆ GMನವ್ರಿಗೆ ಕೊಡಬೇಕಂತ ಇದೆ. ಮತ್ತು ಇಲ್ಲಿ ನೀವು 39ನೇ ನೋಡಿದರೆ ಪರಿಶಿಷ್ಟ ಪಂಗಡದವ್ರಿಗೆ ಕೊಡಬೇಕಂತ ಇದೆ. 39ನೇ ಸೀಟ್ ಬಂದಾಗ ಪರಿಶಿಷ್ಟ ಪಂಗಡದವ್ರಿಗೆ ಕೊಡಬೇಕು, ಅದು ಖಂಡಿತವಾಗಿ ಕೊಡಲೇಬೇಕು. ಅದು ಸರ್ಕಾರ
ಮಾಡಿರುವಂಥ ಒಂದು ನಿಯಮ ಅಥವಾ ಒಂದು ಕ್ರಮ, ಅದು ಅಷ್ಟೇ, ನೀವು ಕೊಡಲೇಬೇಕು, ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಅದಕ್ಕೋಸ್ಕರನೇ ಈ ಒಂದು ಚಾರ್ಟನ್ನು ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೆ. ಇದನ್ನೇ ನಾವು 400 ಬಿಂದುಗಳ ಒಂದು ರೋಸ್ಟರ್ ವ್ಯವಸ್ಥೆ ಅಂತೇಳಿ ಕರಿತೀವಿ. ಇದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗಾಗಲೇ ಆ ವಿಡಿಯೋ ಕ್ಲಿಪ್ ಅನ್ನ ನೋಡಿದ ಮೇಲೆ ನಿಮಗೆ ಈ 400 ಬಿಂದುಗಳ ರೋಸ್ಟರ್ ವ್ಯವಸ್ಥೆ ಅಂದ್ರೆ ಏನು, ರೋಸ್ಟರ್ ಪಾಯಿಂಟ್ ಅಂದ್ರೆ ಏನಂತೇಳಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ನಾನು ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ತೀನಿ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಹಂಚಿಕೆ. ಸ್ವಲ್ಪ ನೀವು ಇಲ್ಲಿ ಗಮನವಿಟ್ಟು ಕೇಳಬೇಕಾಗ್ತದೆ. ಯಾಕಂತ ಕೇಳಿದ್ರೆ ನಾನು ಮೇನ್ ಪಾಯಿಂಟ್ಗೆ ಬಂದಿರುವಂತದ್ದು ಒಳ ಮೀಸಲಾತಿ ಅಂದ್ರೆ ಏನು, ಯಾಕೆ 3 ವರ್ಗಗಳನ್ನಾಗಿ ಮಾಡಿದ್ರು, ಪರಿಶಿಷ್ಟ ಜಾತಿಯವರಿಗೆ 15% ಮೀಸಲಾತಿಯನ್ನು ಕೊಟ್ಟು ಅದರಲ್ಲಿ ಮತ್ತೆ 20% ರಿಸರ್ವೇಶನ್ ಅನ್ನು 59 ಉಪಜಾತಿಗಳಿಗೆ ಯಾಕೆ ಕೊಟ್ಟರು, ಇದೆಲ್ಲವನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಅರ್ಥ ಮಾಡಿಸುವಂತ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ 400 ಸೀಟ್ಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ 15% ಅನ್ನು ಕೊಟ್ಟರು. 15% ಅಂದ್ರೆ 400 ಸೀಟ್ಗಳಲ್ಲಿ ಎಷ್ಟಾಗುತ್ತೆ, 60 ಸೀಟ್ಗಳು ಆಗ್ತದೆ. ಈ 60 ಸೀಟ್ಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ಒಳ ಮೀಸಲಾತಿ ನಿಯಮದ ಪ್ರಕಾರ ಏನ್ ಮಾಡಿತು, ಯಾರಿಗೂ ಕೂಡ ತಾರತಮ್ಯ ಆಗಬಾರ್ದು, ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಎಲ್ಲ ಉಪಜಾತಿಗಳು ಕೂಡ ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡಿತು, 3 ಭಾಗಗಳನ್ನಾಗಿ ಮಾಡಿತು. ಯಾವ ಆ 3 ಭಾಗಗಳು ಅಂತ ನೀವು ನೋಡೋದಾದ್ರೆ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಇದೆ. ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ ಮಾಡಬಹುದು. ಇಂಗ್ಲಿಷ್ ನಲ್ಲಿ ಹೇಳಿದ್ರೆ ಆ ತರ ಹೇಳ್ತೀವಿ. ಸೊ ಗ್ರೂಪ್ ಎನವ್ರಿಗೆ ಏನ್ ಮಾಡಿದ್ರು, 5.25% ಅನ್ನ ಕೊಟ್ಟರು. ಅಂದ್ರೆ ಆ 60 ಸೀಟ್ಗಳೇನಿದ್ವಲ್ಲ, ಆ 60 ಸೀಟ್ಗಳಲ್ಲಿ 5.25% ಅಂದ್ರೆ 60 ಸೀಟ್ಗಳಲ್ಲಿ 21 ಸೀಟುಗಳನ್ನ ಗ್ರೂಪ್ ಎನವರಿಗೆ ಕೊಟ್ಟರು. ಅದೇ ತರ ಗ್ರೂಪ್ ಬಿ ನವರಿಗೆ ಕೂಡ 5.25% ಅಂದ್ರೆ 21 ಸೀಟುಗಳನ್ನ ಗ್ರೂಪ್ ಬಿ ದವರಿಗೆ ಕೂಡ ಕೊಟ್ಟರು. ಅದೇ ತರ ಗ್ರೂಪ್ ಸಿ ನವರಿಗೆ ಕೂಡ 4.5 ಅಂದ್ರೆ 18 ಸೀಟುಗಳನ್ನ ಇವರು ಕೊಟ್ಟರು. ಇಲ್ಲಿ ನೀವು ಗ್ರೂಪ್ ಸಿ ಬಗ್ಗೆ ಮಾತ್ರ ಸ್ವಲ್ಪ ಫೋಕಸ್ ಮಾಡ್ತಾ ಹೋಗಿ. ಯಾಕಂತ ಕೇಳಿದ್ರೆ ಗ್ರೂಪ್ ಸಿ ನವರಿಗೆ ಗ್ರೂಪ್ ಸಿ ನಲ್ಲಿ ಇರ್ತಕ್ಕಂಥ 18 ಸೀಟುಗಳಲ್ಲಿ ಮತ್ತೆ 20% ಏನಿದೆಯಲ್ಲ, ಆ 20% ಅನ್ನ ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಹಿಂದುಳಿದಿರುವಂತ ಉಪಜಾತಿಗಳು ಎಷ್ಟಿದಾವೆ, 59 ಉಪಜಾತಿಗಳಿದಾವೆ. ಈ 59 ಉಪಜಾತಿಗಳಿಗೆ ಆ 20% ಮೀಸಲಾತಿಯನ್ನ ಕಡ್ಡಾಯವಾಗಿ ಕೊಡಬೇಕಂತ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಆ 20% ಮೀಸಲಾತಿ ಯಾರಿಗೆ, 59 ಉಪಜಾತಿಗಳಿಗೆ, 59 ಅತ್ಯಂತ ಹಿಂದುಳಿದಿರುವಂತಹ ಉಪಜಾತಿಗಳಿಗೆ ಕಡ್ಡಾಯವಾಗಿ ಕೊಡಬೇಕಂತ ಮಾಡಿತು. ಆ 18 ಸೀಟುಗಳಲ್ಲಿ 20% ಅಂತಂದ್ರೆ 4 ಸೀಟುಗಳು ನಾವೇನ್ ಮಾಡ್ಬೇಕಾಯ್ತು, ಆ 59 ಉಪಜಾತಿಗಳಿಗೆ ಕೊಡಬೇಕಾಗಿದೆ. ಓಕೆನಾ. ಈಗ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಇಟ್ಕೊಳ್ಳಿ. ಈಗಾಗಲೇ ಈ 3, 20, 37, 54 ನಂಬರ್ಗಳನ್ನ ಸ್ವಲ್ಪ ನೀವು ನೆನಪಿಟ್ಕೊಳ್ಳಿ. ಮತ್ತೊಂದ್ಸಲ ಹೇಳ್ತಿದ್ದೀನಿ. 3, 20, 37, 54 ಈ ನಂಬರ್ಗಳ ಮೇಲೆ ಸ್ಟಾರ್ ಮಾರ್ಕ್ ಅಂತ ಇದೆ. ಯಾವಾಗ್ಲಾದ್ರೂ ನೀವು ಆ ಚಾರ್ಟ್ ಅನ್ನ ನೋಡಿದ್ರೆ ಆ ಚಾರ್ಟ್ ನಲ್ಲಿ 3, 20, 37, 54 ನಂಬರ್ಗಳ ಮೇಲೆ ಒಂದು ಸಣ್ಣದಾಗಿ ಸ್ಟಾರ್ ಮಾರ್ಕ್ ಇದೆ. ಆ ಒಂದು 4 ಸೀಟುಗಳನ್ನ ಈ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಅತ್ಯಂತ ಹಿಂದುಳಿದಿರುವಂತ ಉಪಜಾತಿಗಳಿಗೆ ಮೀಸಲಿಟ್ಟಿದ್ದಾರೆ. ಅದೇ ಆ ಸೀಟುಗಳು. ಓಕೆನಾ. ಇದ್ರ ಬಗ್ಗೆ ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇನ್ನು ಇದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಬೇಕಂತಂದ್ರೆ ವಿಡಿಯೋ ಕ್ಲಿಪ್ ಇದೆ, ಒಂದು ಚಾರ್ಟ್ ಪ್ರಕಾರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ್ಯಾವ ಸೀಟುಗಳು ಅತ್ಯಂತ ಹಿಂದುಳಿದಿರುವಂತ ಉಪಜಾತಿಗಳಿಗೆ ಎಷ್ಟು ಸೀಟುಗಳು ಅಂದ್ರೆ 4 ಸೀಟುಗಳನ್ನ ಕೊಟ್ಟಿದ್ದಾರೆ, ಅದು ಯಾವ ರೀತಿ ಕೊಟ್ಟಿದ್ದಾರೆ, ಆ ಸ್ಟಾರ್ ಮಾರ್ಕ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ. ಅದನ್ನ ಸ್ವಲ್ಪ ಸಣ್ಣ ವಿಡಿಯೋ ಕ್ಲಿಪ್ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಇಲ್ಲಿ 3ಕ್ಕಿಂತ ಹೆಚ್ಚು ಉದ್ಯೋಗಗಳಿದ್ರೆ ನಾವು ಏನ್ ಮಾಡಬೇಕು, ಏನು ಅನುಸರಿಸಬೇಕು ಅನ್ನುವಂತ ಒಂದು ಒಳ ಮೀಸಲಾತಿ ರೋಸ್ಟರ್ ಬಿಂದುಗಳಿವೆ. 3ಕ್ಕಿಂತ ಕಡಿಮೆ ಇದ್ರೆ ಅದು ಆಗಲೇ ಹೇಳಿದ್ದೆ ನಾನು. ಸ್ವಲ್ಪ ಇಲ್ಲಿ ನಾನು ಆಲ್ರೆಡಿ ಹೇಳಿದಾಗಲೇ ಕೆಲವೊಂದು ಸಂಖ್ಯೆಗಳ ಮೇಲೆ ಸ್ಟಾರ್ ಮಾರ್ಕ್ಗಳನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ನಿಮಗೆ ಅರ್ಥ ಮಾಡಿಸುವಂತ ಪ್ರಯತ್ನ ನಾನು ಇಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಕೆಲವೊಂದು ನಂಬರ್ಗಳನ್ನು ನಾನು ಜೂಮ್ ಮಾಡಿ ಅಲ್ಲಿ ಟಿಕ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ. ಸೊ ಇಲ್ಲಿ ನೋಡ್ಬೋದು ನೀವು 15ನೇ ನಂಬರ್ ಇಲ್ಲಿ ನೋಡ್ಬೋದು. ಇಲ್ಲಿ 15 ನಂಬರಲ್ಲಿ 15ನೇ ನಂಬರ್ ಮುಂದ್ಗಡೆ 3 ಮುಂದೆ ಒಂದು ಸ್ಟಾರ್ ಇದೆ. ಓಕೆನಾ. ಅಲ್ಲಿ ಪರಿಶಿಷ್ಟ ಜಾತಿ, ಅದು ಪ್ರವರ್ಗ ಸಿ ನಲ್ಲಿ ನಾನು ಆಗಲೇ ಹೇಳಿದೆ 59 ಉಪಜಾತಿಗಳಿಗೆ, ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 59 ಉಪಜಾತಿಗಳಿಗೆ 4 ಸೀಟುಗಳನ್ನು ಕೊಡಬೇಕಂತ ಹೇಳಿದೆ. ಅದರಲ್ಲಿ ಈ 15ನೇ ನಂಬರ್ ಮುಂದ್ಗಡೆ ಇರತಕ್ಕಂಥ 3ನೇ ನಂಬರ್ ಒಂದು ಸೀಟ್ ಏನಿದೆ ಅಲ್ಲ, ಇದನ್ನ ಅವರಿಗೆ ಕೊಡಬೇಕಂತ ಮೀಸಲಾಗಿ ಇಟ್ಟಿದ್ದಾರೆ. ಸೊ ಅದಕ್ಕೆ ಅದು ಸ್ಟಾರ್ ಮಾರ್ಕನ್ನು ತೋರಿಸಿದ್ದಾರೆ. ಅದಾದ ನಂತರ ನಿಮಗೆ ಇನ್ನೊಂದು ಸೀಟ್ ಇಲ್ಲಿದೆ, 127ರ ಮುಂದ್ಗಡೆ ಒಂದಿದೆ. 127ರ ಮುಂದ್ಗಡೆ ನೀವು ನೋಡ್ಬೋದು 20ರ ಮೇಲೆ ಒಂದು ಸ್ಟಾರ್ ಇದೆ. ಆ ಸ್ಟಾರ್ ಮಾರ್ಕ್ ಇರುವಂಥದ್ದು ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಪ್ರವರ್ಗ ಸಿ ಅಂದ್ರೆ ಗ್ರೂಪ್ ಸಿ ನಲ್ಲಿ ಬರ್ತಕ್ಕಂಥ 59 ಉಪಜಾತಿಗಳಿಗೆ ಈ ಒಂದು ಸೀಟನ್ನು ಕೂಡ ಕೊಡಬೇಕಂತ ಒಂದು ನಿಯಮವನ್ನು ಮಾಡಿದೆ. ಅದಾದ ನಂತರ ಮತ್ತೆ ಇಲ್ಲಿ ನೀವು ನೋಡಬಹುದು 241ರ ಮುಂದ್ಗಡೆ 37ರ ಮೇಲೆ ಒಂದು ಸ್ಟಾರ್ ಮಾರ್ಕ್ ಇದೆ. ಅದು ಕೂಡ
ಪರಿಶಿಷ್ಟ ಜಾತಿ ಪ್ರವರ್ಗ ಸಿಗೆ ಅಂತ ಇದೆ. ಸೊ ಇದನ್ನು ಕೂಡ 59 ಉಪಜಾತಿಗಳಿಗೆ ಕೊಡಬೇಕಂತ ಇದೆ. ಸೊ ಅದಾದ ನಂತರ ಮತ್ತೆ ನೀವು ಇಲ್ಲಿ ಒಂದು ನೋಡಬಹುದು 353 ಮುಂದಗಡೆ 54ರ ಮೇಲೆ ಒಂದು ಸ್ಟಾರ್ ಮಾರ್ಕ್ ಇದೆ. ಅದನ್ನು ಕೂಡ ಪರಿಶಿಷ್ಟ ಜಾತಿ ಪ್ರವರ್ಗ ಸಿನವರಿಗೆ ಕೊಡಬೇಕಂತ ರೂಲ್ ಇದೆ. ಅಂದರೆ ಆಲ್ರೆಡಿ ಗ್ರೂಪ್ ಸಿನವರಿಗೆ ಎಷ್ಟು 4.5 ಅಂತಂದರೆ 18 ಸೀಟುಗಳಲ್ಲಿ 20% ಮೀಸಲಾತಿ. ಅಂದರೆ ಇಲ್ಲಿ ಹಾಕಿದಾರಲ್ಲ ಈ ಸ್ಟಾರ್ ಮಾರ್ಕ್ಗಳು ಏನಿದಾವೆ 4 ಸೀಟುಗಳಿದಾವೆ ನೋಡಿ ನೀವು. 18 ಸೀಟುಗಳಲ್ಲಿ 20% ಅಂದರೆ 4 ಸೀಟುಗಳನ್ನು, ಈ 4 ಸೀಟುಗಳನ್ನು ಉಪಜಾತಿಗಳಿಗೆ ಈ ಒಂದು ಸ್ಥಾನಗಳನ್ನು ಹಂಚಬೇಕು. 249ನೇ ನಂಬರ್ ಬಂದಾಗ 37 ಸ್ಟಾರ್ ಮಾರ್ಕ್ ಇದೆಯಲ್ಲ, ಈ ಒಂದು ಸೀಟನ್ನು ಪರಿಶಿಷ್ಟ ಜಾತಿಯವರಿಗೆ ಅದು ಪ್ರವರ್ಗ ಸಿನಲ್ಲಿರ್ತಕ್ಕಂಥ 59 ಉಪಜಾತಿಗಳಿಗೆ ಕೊಡಬೇಕಂತ ಇದೆ. ಸೊ ಈ ಥರ ಈ ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಂಚಿಕೆ ಮಾಡಿದಾಗ ನಿಮ್ಗೆಲ್ಲರೂ ಕೂಡ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪೊಲೀಸ್ ಹುದ್ದೆಯ ಅಧಿಸೂಚನೆಯಲ್ಲಿರ್ತಕ್ಕಂಥ ಟಿಪ್ಪಣಿ ಏನು ಹೇಳ್ತದೆ ಅಂತ ಈಗ ನಾವು ನೋಡ್ತಾ ಹೋಗೋಣ. ನೋಡಿ, 3ಕ್ಕಿಂತ ಕಡಿಮೆ ಉದ್ಯೋಗಗಳಿದ್ದರೆ ಅಂದರೆ 1 ಅಥವಾ 2 ಉದ್ಯೋಗಗಳಿದ್ದರೆ ಅಲ್ಲಿ ಮೀಸಲಾತಿ ಅನ್ವಯಿಸಲ್ಲ, ಕನ್ಸಿಡರ್ ಆಗಲ್ಲ. ಅಲ್ಲಿ ಏನು ಮಾಡ್ತೀವಿ, 1 ಅಥವಾ 2 ಉದ್ಯೋಗಗಳಿದ್ದರೆ ಅಲ್ಲಿ ಮೀಸಲಾತಿ ಬರಲ್ಲ. ಅಲ್ಲಿ ಏನು ಮಾಡ್ಬೋದು, ಎಲ್ಲರೂ ಕೂಡ ಕಾಂಪಿಟೇಷನ್ ಮಾಡ್ಬೋದು, ಓಪನ್ ಚಾನ್ಸ್ ಇರ್ತದೆ. ಯಾರು ಮೆರಿಟ್ ಮೇಲೆ ಬರ್ತಾರಲ್ಲ, ಮೆರಿಟ್ ಮೇಲೆ ಬಂದಿರುವಂಥ ಅಭ್ಯರ್ಥಿಗಳಿಗೆ ಆ ಸೀಟ್ಗಳನ್ನು ಕೊಟ್ಟು ಭರ್ತಿ ಮಾಡ್ಕೊಳ್ತಾರೆ. ಒಂದು ವೇಳೆ ಈ ಅತ್ಯಂತ ಹಿಂದುಳಿದಿರುವಂಥ 59 ಏನು ಉಪಜಾತಿಗಳಿದಾವೆ ಆ ಉಪಜಾತಿಗಳಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಆ ಒಂದು ಎಕ್ಸಾಮ್ನಲ್ಲಿ ಅಥವಾ ಎಕ್ಸಾಮ್ ಬರೆದಿಲ್ಲ ಅಥವಾ ಲಭ್ಯ ಇಲ್ಲ, ಅವ್ರ ಸೀಟ್ಗಳಿಗೆ ಯಾರು ಕಾಂಪಿಟೇಷನ್ ಕೊಟ್ಟಿಲ್ಲ ಅಂದರೆ ಆ ಉಳಿದಿರುವಂಥ ಸೀಟ್ಗಳನ್ನು ಹಾಗೆ ಖಾಲಿ ಬಿಡೋದಿಲ್ಲ. ಆ ಖಾಲಿ ಉಳಿದಿರುವಂಥ ಆ ಒಂದು ಸೀಟ್ಗಳನ್ನು ಏನು ಮಾಡ್ತಾರೆ, ಪ್ರವರ್ಗ ಸಿನಲ್ಲಿ ಬರ್ತಕ್ಕಂಥ ಅಥವಾ ಗ್ರೂಪ್ ಸಿನಲ್ಲಿ ಬರ್ತಕ್ಕಂಥ ಇತರೆ ಜಾತಿಯ ಅಭ್ಯರ್ಥಿಗಳಿಗೆ ಮೆರಿಟ್ ಮೇಲೆ ಆ ಸೀಟ್ಗಳನ್ನು ಕೊಟ್ಟು ಏನು ಮಾಡ್ತಾರೆ, ಭರ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಇದೇ ಆ ಪೊಲೀಸ್ ಅಧಿಸೂಚನೆಯಲ್ಲಿ ಇರ್ತಕ್ಕಂಥ ಟಿಪ್ಪಣಿ ಹೇಳುವಂಥ ಒಂದು ಮೇನ್ ಪಾಯಿಂಟ್. ಏನಿಲ್ಲ, ಅವ್ರು ಏನಾದರೂ 20% ರಿಸರ್ವೇಶನ್ ಕೊಟ್ಟಿದ್ದಾರಲ್ಲ ಅವ್ರಿಗೆ 4 ಸೀಟ್ಗಳು, ಅವ್ರು ಏನಾದರೂ ಎಕ್ಸಾಮ್ ಬರೋದಿಲ್ಲ ಅಥವಾ ಸೀಟ್ಗಳು ಖಾಲಿ ಇದ್ದು ಅಂತ ತಿಳ್ಕೊಳ್ಳಿ, ಆ ಸೀಟ್ಗಳನ್ನ ಅದೇ ತರ ಖಾಲಿ ಬಿಡೋದಿಲ್ಲ. ಅದನ್ನೇನು ಮಾಡ್ತಾರೆ, ಗ್ರೂಪ್ ಸಿನಲ್ಲಿ ಇರ್ತಕ್ಕಂಥ ಬೇರೆ ಇತರೆ ಜಾತಿಯ ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರ ಮೇಲೆ ಆ ಸೀಟ್ಗಳನ್ನು ಕೊಟ್ಟು ಭರ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಇಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅನ್ಕೊಳ್ತೀನಿ ಯಾವ ರೀತಿ ಮೀಸಲಾತಿಯನ್ನ ಹಂಚಿಕೆ ಮಾಡಿದ್ದಾರೆ ಅಂತೇಳಿ. ಸೊ ಈಗ ನೀವು ಕನ್ಫರ್ಮ್ ಆಗಿ ತಿಳ್ಕೊಂಡಿದ್ದೀರಾ, ಎಲ್ಲಿ ನೀವು ಎಷ್ಟು ನಿಮ್ಮ ಕ್ಯಾಸ್ಟ್ಗೆ ಎಷ್ಟೆಷ್ಟು ರಿಸರ್ವೇಶನ್ ಇದೆ ಅಂತೇಳಿ ನಿಮ್ಗೆ ಎಲ್ಲರೂ ಕೂಡ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ನೀವು ಟೆನ್ಷನ್ ಮಾಡ್ಕೊಳ್ಬೇಡ್ರಿ, ಅಪ್ಲಿಕೇಶನ್ ಹಾಕಿ ಓದೋದ್ ಕಡೆ ಕಾನ್ಸಂಟ್ರೇಷನ್ ಮಾಡಿ, ನಿಮ್ಮ ಫಿಸಿಕಲ್ ಕಡೆ ಕಾನ್ಸಂಟ್ರೇಷನ್ ಮಾಡಿ. ಬರೀ ಓದೋದೊಂದೇ ಮಾಡ್ಕೊಂತ ಕುಂತ್ರೆ ಫಿಸಿಕಲ್ ಅಲ್ಲಿ ನೀವು ಫಿಟ್ನೆಸ್ ಆಗೋಕ್ಕಾಗಲ್ಲ. ಎರಡನ್ನೂ ಕೂಡ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಓದಿದವರು ಫಿಸಿಕಲ್ ಮಾಡೋಕ್ಕಾಗಲ್ಲ, ಫಿಸಿಕಲ್ ಮಾಡಿದವರು ಓದಕ್ಕಾಗಲ್ಲ, ಈ ತರ ಆಗುತ್ತೆ. ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಓದ್ತಾ ಹೋಗಿ. ನಿಮ್ಮೆಲ್ಲರ ಆಸೆಗಳು ಈಡೇರ್ಲಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಸೈನಿಂಗ್ ಆಫ್ ಹುಸೇನ್ ರಾಜ್.